ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಘೇರಾವ್ಗೆ ಯತ್ನಿಸಲಾಗಿದೆ. ಸಚಿವರ ಆಗಮನಕ್ಕೂ ಮುನ್ನ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಯಚೂರಲ್ಲಿ ಉಸ್ತುವಾರಿ ಸಚಿವರಿಗೆ ಘೇರಾವ್ ಹಾಕೋದಕ್ಕೆ ಯತ್ನಿಸಲಾಗಿದೆ. ಸಚಿವರ ಆಗಮನಕ್ಕೂ ಮುನ್ನ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಹೋರಾಟಗಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನವನ್ನ ನೀಡಬೇಕು, ಅವರನ್ನೇ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ರಾಯಚೂರು ಜಿಲ್ಲಾ ನಾಗರಿಕರ ವೇದಿಕೆ ಘೇರಾವ್ ಹಾಕೋದಕ್ಕೆ ಮುಂದಾಗಿದ್ರು, ಯತ್ನಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೋರಾಟಗಾರರು. ಈ ವೇಳೆ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ನುಗ್ಗೋದಕ್ಕೂ ಕೂಡ ಯತ್ನಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕಿ ಹೋರಾಟಗಾರರನ್ನ ಇಮಿಡಿಯೇಟ್ ಆಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಯಚೂರು ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ನೀಡದನ್ನ ಖಂಡಿಸಿ ಇವತ್ತು ಬರ್ತಕ್ಕಂತ ಗುಲ್ಬರ್ಗ ಜಿಲ್ಲೆಯ ಅಜಯ್ ಸಿಂಗ್ ಅವರಿಗೆ ಗೋ ಬ್ಯಾಕ್ ಅಂತ ಇದೀವಿ. ಪ್ರತಿ ಬಾರಿ ನಮಗೆ ಅನ್ಯಾಯ ಎಸಗ್ತಾ ಇದ್ರ. ಸುಮಾರು 2016ರಿಂದ 20 ವರ್ಷಗಳಾಯ್ತು ದಶಕ, ಬರೀ ನಮಗೆ ಉಸ್ತುವಾರಿಗಳು ನೀಡ್ತಾ ಇಲ್ಲ. ಈ ಹಿಂದೆ NS ಬೋಸರಾಜ್ ಅವರಿಗೆ ಮಂತ್ರಿ ನೀಡಿದ್ರೆ ಅವ್ರಿಗೆ ಕೊಡಗು ಜಿಲ್ಲೆಗೆ ಉಸ್ತುವಾರಿ ಕೊಟ್ಟು ಇಲ್ಲಿ ಶರಣ್ ಪ್ರಕಾಶ್ಗೆ ನೇಮಕ ಮಾಡ್ತೀರಾ. ಅಂದ್ರೆ ಇಷ್ಟೊಂದು ನಾವು ಕಡೆಗಣಿಸ್ತೀರ ಅಂದ್ರೆ, ನಾವು ಇಷ್ಟೊಂದು ಹಿಂದುಳಿದೀವಿ ಅಂದ್ರೆ ನೀವೇ ಮೂಲ ಕಾರಣ ಅಂತಕ್ಕಂಥ ನಿಮ್ ಗಮನಕ್ಕಿಲ್ಲ ಮುಖ್ಯಮಂತ್ರಿಗಳೇ. ಇದು ಆಸ್ಪಿರೆಂಟ್ ಡಿಸ್ಟ್ರಿಕ್ಟ್, ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರು ಮತ್ತು ಯಾದಗಿರಿ ಅಂತಕ್ಕಂಥ ಇದನ್ನಾದ್ರೂ ಗಮನ ಇಟ್ಟುಕರಿಸಿ ನಾವು ಮಂತ್ರಿ ಸ್ಥಾನ ಕೊಡ್ಬೇಕಾಗಿತ್ತಲ್ಲ. ನಮ್ಮಿಂದ ಬೇರ್ಪಟ್ಟ ಕೊಪ್ಪಳ ಜಿಲ್ಲೆಗೆ 3 MLAಗಳಲ್ಲಿ 2 ಮಂತ್ರಿಗಳು ಕೊಡ್ತೀರಾ, ಕಲಬುರಗಿಯಲ್ಲಿ 3 ಜನ ಮಂತ್ರಿಗಳು ಕೊಡ್ತೀರಾ. ಈ ಅನ್ಯಾಯ ಸಹಿಸುದಿಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಇವ್ರನ್ನ ಗೋ ಬ್ಯಾಕ್ ಅಂತೀವಿ. ನಾವು ಧ್ವಜಾರೋಹಣ ವಿರೋಧಿಗಳಲ್ಲ. ನಾವು ಧ್ವಜಾರೋಹಣ ಸ್ವಾಗತ ಮಾಡಿ ಸೆಲ್ಯೂಟ್ ಮಾಡ್ತೇವೆ. 80ನೇ ಧ್ವಜಾರೋಹಣಕ್ಕೆ ಎಲ್ರಿಗೂ ಶುಭಾಶಯಗಳು.